ನಮಸ್ಕಾರ ಸರ್, ನನ್ನ ಹೆಸರು ರೋಹನ್ ನೇವಡಿ ಅಂತ. ಥರ್ಡ್ ಇಯರ್ BS ಅಗ್ರಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ನಾವೀಗ ಮಾಡಿರೋ ಟೆಕ್ನಾಲಜಿ ಅಂದ್ರ ನಾವು ಉದಯ ಪೂರ್ವಕ ಕಳೆನಾಶಕವನ್ನ ಬಿತ್ತನೆ ಕೂರಿಗೆಯೊಂದಿಗೆ ಜಾಯಿಂಟ್ ಮಾಡೇವ. ಅಂದ್ರ ನಾರ್ಮಲ್ ಆಗಿ ಬಿತ್ತು ಕೂರಿಗೆಗೆ ನಾವು ಉದಯ ಪೂರ್ವಕ ಕಳೆನಾಶಕ ಸಿಂಪಡಿಸುವಾಗ ಮಾರ್ಪಾಡು ಮಾಡೇವ. ಅಂದ್ರ ಬಿತ್ತು ಕೂರಿಗೆಗೆ ಈ ಕಡೆ ಒಂದು ಫ್ರೇಮ್ ಆ ಕಡೆ ಒಂದು ಫ್ರೇಮ್ ಮಾಡ್ಕೊಂಡ ಅಲ್ಲಿ 50 ಲೀಟರ್ದು ಟ್ಯಾಂಕ್ಗಳು ಫಿಕ್ಸ್ ಮಾಡ್ಕೊಂಡ ಹಿಂದೊಂದ್ ಸ್ವಲ್ಪ ಕುಳದ ಹಿಂದ ಒಂದ್ ಫ್ರೇಮ್ ಮಾಡ್ಕೊಂಡೆವು. ಫ್ರೇಮ್ಗೆ 30 ಸೆಂಟಿಮೀಟರ್ ಒಂದೊಂದು ನಾಜಲ್ಗಳು ಫಿಕ್ಸ್ ಮಾಡ್ಕೊಂಡೆವು. ನಾಜಲ್ಗಳು ಫಿಕ್ಸ್ ಮಾಡ್ಕೊಂಡ 12 ವೋಲ್ಟ್ ಮೋಟರ್ಗಳು ಜೋಡಿಸ್ಕೊಂಡ್ವು ಆ ಕಡೆ ಈ ಕಡೆ. ಮತ್ತೆ ಈ ಮೋಟರ್ಗಳ ಕನೆಕ್ಷನ್ ನಾವು ಟ್ರ್ಯಾಕ್ಟರ್ದಾಗ ಡ್ರೈವರ್ ಕಡೆನ ಕೊಟ್ಟಿರ್ತೇವ. ಈ ಡ್ರೈವರ್ ಬೇಕಾದಾಗ ಚಾಲು ಮಾಡ್ಕೋದ, ಬಂದ್ ಮಾಡ್ಕೋದ, ಹೆಚ್ಚು ಕಡಿಮೆ ಸ್ಪೀಡ್ ಕಡಿಮೆ ಮಾಡ್ಕೊಂಗ ಡ್ರೈವರ್ ಕಡೆನ ನಾವ್ ಇದ ಕೊಟ್ಟೇವ. ಇದು ಮೇನ್ ಆಗಿ ಎದಕ್ ಬೇಕಂದ್ರ ರೈತರ ಮೊದಲೇ ದಿನ ಬಿತ್ತಾರ, 2ನೇ ದಿನ ಉದಯ ಪೂರ್ವಕ ಕಳೆನಾಶಕವನ್ನ ಸಿಂಪಡಿಸ್ತಾರ. ಆದ್ರೆ ಇದರಿಂದ ಏನ್ ಪ್ರಾಬ್ಲಮ್ ಆಗತ್ತಂದ್ರ ರೈತರ ಒಂದ್ 3-4 ಎಕರೆ ಇತ್ತಂದ್ರ ಪೂರ್ತಿ ಅವ್ರದ್ದು ಒಂದ್ ದಿನ ಪೂರ್ತಿ ಕಳೆನಾಶಕ ಸಿಂಪಡಿಸುವಾಗ ಹೋಗ್ಬಿಡತ್ತ. ಅದ್ರ ಸಂಬಂಧ ನಾವು ಬಿತ್ತು ಕೂರಿಗೆ ಇದನ್ನ ಮಾರ್ಪಾಡ್ ಮಾಡ್ಕೊಂಡ್ ಬಿಟ್ಟಂದ್ರ ನಾವು ಬಿತ್ತು ಜೊತೆನ ಇದ ಪ್ರೀ ಎಮರ್ಜೆಂಟ್ ಹರ್ಬಿಸೈಡ್ ಸ್ಪ್ರೇ ಮಾಡಿಬಿಡ್ಬೋದು. ಇದರಿಂದ ರೈತರ ಶ್ರಮ ಬಿ ಉಳಿತೈತಿ, ಮತ್ತ ಅವ್ರ ಖರ್ಚು ಉಳಿತಾಯ ಆಗುತ್ತೆ. ಮತ್ ಮುಖ್ಯವಾಗಿ ಇನ್ನೊಂದು ಅಂಶ ಅಂದ್ರ ರೈತರ ಬಿತ್ಕೋತ ಹಿಂಗ ಸ್ಪ್ರೇ ಮಾಡ್ಕೋತ ಹೋಗ್ತಾರ. ಸ್ಪ್ರೇ ಮಾಡ್ಕೋತ ಅಲ್ಲೆಲ್ಲೇ ಹೆಜ್ಜೆ ಇಟ್ಕೋತ ಹೋಗ್ತಾರ. ಹೆಜ್ಜೆ ಇಟ್ಟಲ್ಲಿ ಉದಯ ಪೂರ್ವಕ ಕಳೆನಾಶಕದ ಎಫೆಕ್ಟ್ ಒಟ್ಟೆ ಇರಂಗಿಲ್ಲ. ಅದ್ರ ಸಂಬಂಧ ನಾವು ಇದು ಬಿತ್ತು ಕೂರಿಗೆಗೆ ಮಾರ್ಪಾಡ್ ಮಾಡಿರ್ತವಲ್ಲ, ಇದರಿಂದ ಸ್ಪ್ರೇ ಮಾಡೋದ್ರಿಂದ ಇದು 100% ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಧನ್ಯವಾದಗಳು.